ನಾನು ಚರ್ಚೆ ಮುಂದುವರಿಸ್ತೀನಿ. ಈಗ ಖಗೋಳ ವಿಜ್ಞಾನಿಯಾದ ಅತುಲ್ ಭಟ್ ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅತುಲ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೆಹರು ತಾರಾಲಯದಲ್ಲಿ ವೀಕ್ಷಣೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ರು, ವೀಕ್ಷಣೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಗ್ರಹಣ ಕಾಲದಲ್ಲಿ ಕೇಳೋ ಸರ್ವೇ ಸಾಮಾನ್ಯವಾದ ಪ್ರಶ್ನೆ, ಗ್ರಹಣ ಯಾಕೆ ವಿಶೇಷ ಅಂತ ವೈಜ್ಞಾನಿಕವಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಾ ಇರೋ ಪುಟ್ಟ ಪುಟ್ಟ ಮಕ್ಕಳಿಗೆ ವಿವರಿಸೋದಾದ್ರೆ. ನಮಸ್ಕಾರ. ನಮಸ್ತೆ. ಗ್ರಹಣ ಅನ್ನೋದು ತುಂಬಾ ವಿಶೇಷವಾದ ಅವಕಾಶ ಮಕ್ಕಳಿಗೆ, ಎಸ್ಪೆಷಲಿ ಯಾಕಂತಂದ್ರೆ ಇದರಿಂದ ವಿಜ್ಞಾನವನ್ನ ನಾವು ಖಾಲಿ ಕ್ಲಾಸ್ ರೂಮ್ ಅಲ್ಲಿ ನಾವು ಬೋರ್ಡ್ ಮೇಲೆ ತೋರಿಸ್ತೇವೆ, ಹೇಗೆ ಸೂರ್ಯ ಚಂದ್ರ ಅಂತ ಹೇಳಿ. ಆದ್ರೆ ಇದು ಈ ಆಕಾಶಕಾಯಗಳು ಎಷ್ಟು ವಿಶಾಲವಾಗಿವೆ, ಮತ್ತೆ ಈ ಗ್ರಹಣ ನಡೆಯುವಾಗ ಇದು ಏನ್ ನಡೀತಾ ಇದೆ ಅನ್ನೋದು ಈ ಕ್ಲಾಸ್ ರೂಮಿನ ಒಳಗೆ ಕಲಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಗ್ರಹಣ ಕಾಲ ತುಂಬಾ ವಿಶೇಷವಾಗಿತ್ತು. ಸೂರ್ಯಗ್ರಹಣ ಚಂದ್ರಗ್ರಹಣ ಅನ್ನುವಾಗ ಹೊರಗೆ ಹೋಗಿ ಇದನ್ನ ನೋಡಿ ಆನಂದಿಸ್ಬೇಕು ಅಂತ ಎಲ್ಲರೂ ನಾವು ಅನ್ಸ್ತೀವಿ. ಬಟ್ ಈ ಬಾರಿ ಈ ಚಂದ್ರಗ್ರಹಣವು ನಮ್ಗೆ ಭಾರತದಲ್ಲಿ ಗೋಚರಿಸ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಚಂದ್ರೋದಯ ಆಗುವಾಗ ಈ ಗ್ರಹಣ ಮುಗ್ದಿರ್ತದೆ. ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಸಮಯ ಈ ಗ್ರಹಣ ಮುಗಿಯುವ ಕಾಲದಲ್ಲಿ ಚಂದ್ರೋದಯ ನೋಡಬಹುದು. ಆದ್ರೆ ಅಲ್ಲಿ ಕ್ಷಿತಿಜದ ಹತ್ರ ಕಟ್ಟಡಗಳಿದ್ರೆ, ಮರಗಳಿದ್ರೆ ಈ ಚಂದ್ರಗ್ರಹಣ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಒಂದು ಗ್ರಹಣ ನಡೆಯುವಾಗ ಇದು ಭಾರತದಲ್ಲಿ ಇಲ್ಲ ಅಂತಂದ್ರೆ ಬೇರೆ ದೇಶಗಳಲ್ಲೂ ಕೂಡ ಈ ವಿದ್ಯಾರ್ಥಿಗಳು ಹೊರಗೆ ಹೋಗಿ ಒಂದು ನಮ್ಮ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ಬೇಕಾದ್ರೆ, ಅಂದ್ರೆ ಈಗ ಈ ಗ್ರಹಣ ಏನಿದೆ ಇದು ನಾವು ಖಗ್ರಾಸ ಗ್ರಹಣ ಅಂತ ಹೇಳ್ತೀವಿ, ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ. ಸೊ ಈ ಚಂದ್ರ ಭೂಮಿಯ ನೆರಳೇನಿದೆ, ಆ ಇಡೀ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುವಂತ ಒಂದು ಸಂದರ್ಭ ಇದು. ಹಾಗಾದ್ರೆ ಭೂಮಿ ಎಷ್ಟು ದೊಡ್ಡದಾಗಿರ್ಬೋದು. ನಾವು ವಿಜ್ಞಾನದಲ್ಲಿ ಈ ಸಂಖ್ಯೆಗಳನ್ನ ಬರೆಯುವಾಗ ನನ್ನ ತೂಕ ಎಷ್ಟು ಅಂತ ಹೇಳಿದ್ರೆ 50 ಕಿಲೋ 60 ಕಿಲೋ ಅಂತ ಹೇಳುವಾಗ ನಮ್ಗೆ ಅದನ್ನು ಅರ್ಥ ಮಾಡ್ಲಿಕ್ಕೆ ಸುಲಭ. ಆದ್ರೆ ಭೂಮಿಯ ಗಾತ್ರ ಎಷ್ಟು ಅಂತ ಹೇಳುವಾಗ 6000 ಕಿಲೋಮೀಟರ್ ಅಂತ ಹೇಳ್ತೀವಿ. ಚಂದ್ರನ ಗಾತ್ರ ಸುಮಾರು 1.7 ಸಾವಿರ, ಅಂದ್ರೆ 1700 ಕಿಲೋಮೀಟರ್ ಗಾತ್ರ ಅದರದ್ದು ರೇಡಿಯಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಇದೆ ಅಂತ ಹೇಳಿ ಸಾಮಾನ್ಯವಾಗಿ ನಮ್ಗೆ ಅರ್ಥ ಆಗ್ಲಿಕ್ಕೆ ಕಷ್ಟ. ಅಂತ ಸಂದರ್ಭದಲ್ಲಿ ಈ ಗ್ರಹಣಗಳ ಕಾಲದಲ್ಲಿ ನಾವು ಇದನ್ನ ಅನುಭವಿಸಿದಾಗ್ಲೇ ನಮ್ಗೆ ಈ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಅಂತ ಹೇಳ್ಬೋದು. ಸೊ ಚಂದ್ರಗ್ರಹಣ ಸಂದರ್ಭದಲ್ಲಿ ನಾವು ಇಡೀ ಖಗೋಳನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಪುಟ್ಟ ಮಕ್ಕಳಿಗೆ ಇದನ್ನು ಕಲಿಸೋದಕ್ಕೆ ಬಹಳ ಖುಷಿ ಅಂತ ಅನಿಸುತ್ತೆ. ಅದರ ಜೊತೆಗೇನೆ ಈಗ ನೀವು ಚಂದ್ರಗ್ರಹಣ ವಿವರಿಸಿದಿರಾ, ನಮ್ಮೆಲ್ರಿಗೂ ಗೊತ್ತಿದೆ ಸೂರ್ಯಗ್ರಹಣ ಹಿಂಗೆ ಆಗತ್ತೆ ಅಂತ. ಬಟ್ ಚಂದ್ರಗ್ರಹಣ ವಿವರಿಸಿದ್ರೆ ಹಾಗೆ ಸೂರ್ಯಗ್ರಹಣನ ವಿವರಿಸ್ಬಿಡ್ಬೋದಾ ಪುಟ್ಟ ಪುಟ್ಟ ಮಕ್ಕಳು ನೋಡ್ತಾ ಇದ್ರೆ? ಸೊ ಎರಡಕ್ಕೂ ವ್ಯತ್ಯಾಸ ಅವ್ರು ಕಂಡುಕೊಳ್ತಾರೆ. ಹೌದು. ಸೊ ಇದೆರಡರಲ್ಲೂ ತುಂಬಾ ವ್ಯತ್ಯಾಸ ಏನೂ ಇಲ್ಲ. 3 ಆಕಾಶಕಾಯಗಳು ಒಂದೇ ನೇರ ಸ್ಥಾನದಲ್ಲಿ ಬರುವಾಗ, ಒಂದು ರೇಖೆಯಲ್ಲಿ ಬರುವಾಗ ಗ್ರಹಣ ನಡೆಯುವಂಥದ್ದು. ಯಾವ ಆಕಾಶಕಾಯ ಎಲ್ಲಿದೆ ಅದರ ಮೇಲೆ ಇದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸೂರ್ಯನಿಂದ ಬರುವ ಬೆಳಕು ಭೂಮಿಗೆ ಬೀಳ್ತದೆ, ನಮಗೆ ದಿನ ಅಂತ ಹೇಳ್ತೀವಿ. ಆ ಬೆಳಕು ನಮ್ಮ ಭೂಮಿಯ ಹಿಂಭಾಗದಲ್ಲಿರುವಾಗ ನಮ್ಗೆ ರಾತ್ರಿ ಅಂತ ಹೇಳ್ತೀವಿ. ಸೊ ಚಂದ್ರ ಭೂಮಿ ಸೂರ್ಯನ ಸುತ್ತ ಹೇಗೆ ಹೋಗ್ತಾ ಇದೆ, ಅದೇ ರೀತಿ ಚಂದ್ರ ಕೂಡ ಭೂಮಿಯ ಸುತ್ತ ಹೋಗ್ತಾ ಇರುವಾಗ ಎಲ್ಲಾದ್ರೂ ಚಂದ್ರ ಸೂರ್ಯನಿಗೆ ಅಡ್ಡ ಬಂದ್ರೆ, ಅಂದ್ರೆ ಭೂಮಿಯ ಮೇಲಿಂದ ನಾವು ಸೂರ್ಯವನ್ನ ನೋಡುವಾಗ ಈ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುವ ಹಾಗೆ ಚಂದ್ರ ಸೂರ್ಯನಿಗೆ ಅಡ್ಡ ಬಂದ್ರೆ, ಈಗ ನಾನು ಕ್ಯಾಮರಕ್ಕೆ ಹೀಗೆ ಕೈ ಅಡ್ಡ ಇಟ್ಟಾಗ ನನ್ನ ಮುಖವೇ ಕಾಣುವುದಿಲ್ಲ. ಆ ರೀತಿಯಲ್ಲಿ ಚಂದ್ರ ಸೂರ್ಯನ ಬೆಳಕನ್ನು ತಡಿತಿದ್ರೆ ಭೂಮಿಯ ಕೆಲವೊಂದು ಭಾಗಗಳಲ್ಲಿ ಆ ಸೂರ್ಯನ ಬೆಳಕು ಬೀಳುದಿಲ್ಲ. ಸೊ ಇದು ಸೂರ್ಯಗ್ರಹಣ ಅಂತ. ಅದೇ ರೀತಿ ಎಲ್ಲಾದ್ರೂ ಸೂರ್ಯನ ಬೆಳಕನ್ನು ಚಂದ್ರನ ಮೇಲೆ ಬೀಳುವುದನ್ನ ಭೂಮಿ ತಡೆದ್ರೆ ಇದು ಹೇಗೆ ಆಗುವಂತದ್ದು? ಚಂದ್ರ ಭೂಮಿಯ ಸುತ್ತ ಹೋಗುವಾಗ, ಭೂಮಿಯ ಹಿಂದೆ ಬರುವಾಗ ಸೂರ್ಯ ಒಂದ್ ಕಡೆ, ಅದರ ಮುಂದೆ ಭೂಮಿ ಮತ್ತೆ ಚಂದ್ರ, ಈ ಅಲೈನ್ಮೆಂಟ್ ಅಲ್ಲಿ ಬರುವಾಗ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳುವುದಿಲ್ಲ. ಸೊ ಭೂಮಿಯ ನೆರಳು ಅಥವಾ ಭೂಮಿಯೇ ಅದಕ್ಕೆ ಅಡ್ಡ ಬರುವಂತದ್ದು. ಸೊ ಈ ಅವಕಾಶದಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಭೂಮಿಯ ನೆರಳನ್ನು ಚಂದ್ರನ ಮೇಲೆ ಬೀಳುವುದನ್ನು ನೋಡ್ಬೋದು. ಸೊ ಇದು ಚಂದ್ರಗ್ರಹಣ. ವಿದ್ಯಾರ್ಥಿಗಳು ಕೇಳಬೇಕಾದ ಪ್ರಶ್ನೆ, ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಚಂದ್ರ ಭೂಮಿಯ ಸುತ್ತ ಪ್ರತಿ ತಿಂಗಳು ಹೋಗುವಂತದ್ದು. 30 ದಿನಕ್ಕೊಮ್ಮೆ ಚಂದ್ರ ಸಾಮಾನ್ಯವಾಗಿ ಭೂಮಿಗೆ ಸೂರ್ಯನ ಅಡ್ಡ ಬರಬೇಕು, ಆದ್ರೆ ಬರುವುದಿಲ್ಲ. ವರ್ಷಕ್ಕೆ ಆಲ್ಮೋಸ್ಟ್ 2 ಸಲ ಮಾತ್ರ ಈ ಅವಕಾಶ ಬರುವಂತದ್ದು. ಇದು ಯಾಕೆ ಅಂತ ಹೇಳಿ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಇದು ತುಂಬಾ ಮುಖ್ಯವಾದದ್ದು. ಇಲ್ಲ ಅಂತಂದ್ರೆ ಚಂದ್ರ ಭೂಮಿಯ ಸುತ್ತ ತಿರುಗ್ತಾ ಇರ್ತಾನೆ, ಆದ್ರೆ ಈ ನೇರ ರೇಖೆಯಲ್ಲಿ ಬರುವಂತದ್ದು ವರ್ಷಕ್ಕೆ 2 ಸಲ ಮಾತ್ರ.
ಅದು ಸೂರ್ಯಗ್ರಹಣ ನಡೆಯುವಾಗ ಅದರ ಹತ್ರವೇ ಚಂದ್ರಗ್ರಹಣ ನಡೆಯುವಂಥದ್ದು. ಸೊ ಸಾಮಾನ್ಯವಾಗಿ ಸೂರ್ಯಗ್ರಹಣ ಚಂದ್ರಗ್ರಹಣ ಜೊತೆಯಲ್ಲಿ ವರ್ಷಕ್ಕೆ 2 ಸಲ ನಡೆಯುವಂಥದ್ದನ್ನ ನಾವು ನೋಡ್ತೀವಿ. ಸೊ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಾಗ ಗ್ರಹಣ ಸಂಭವಿಸುತ್ತೆ ಅನ್ನೋದು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಒಬ್ಬ ವಿಜ್ಞಾನಿಯಾಗಿ ಪ್ರತಿ ಬಾರಿಯೂ ಈ ಗ್ರಹಣಗಳು ನಡೆದಾಗ ಅಧ್ಯಯನ ಏನಾದರೂ ನಡೆಯುತ್ತಾ ಸ್ಪೆಷಲಿ, ಅಥವಾ ಸಾಮಾನ್ಯವಾಗಿ ನಡೆಯುವ ಗ್ರಹಣ ಅನ್ನೋದೇ ಇರುತ್ತಾ? ವಿಜ್ಞಾನಿಗಳು ಹೆಂಗ್ ನೋಡ್ತಾರೆ ಗ್ರಹಣನ? ಕೆಲವೊಂದು ಗ್ರಹಣಗಳು ಅಂದ್ರೆ ಈ ಸೂರ್ಯಗ್ರಹಣ ಆಗುವಾಗ ಈ ಟೋಟಾಲಿಟಿ ಅಂತ ಏನ್ ಹೇಳ್ತೀವಿ, ಸೊ ಇವತ್ತು ಭೂಮಿ ಹೇಗೆ ಚಂದ್ರನಿಗೆ ಸರಿಯಾಗಿ ಅಡ್ಡ ಬಂದು ಸೂರ್ಯನನ್ನ ಬ್ಲಾಕ್ ಮಾಡಿದ್ಯೋ, ಅದೇ ರೀತಿ ಚಂದ್ರ ಸೂರ್ಯನ ಬೆಳಕನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡುವಾಗ ಇದನ್ನ ನಾವು ಖಗ್ರಾಸ ಗ್ರಹಣ ಅಂತ ಹೇಳ್ತೀವಿ, ಟೋಟಲ್ ಎಕ್ಲಿಪ್ಸ್ ಅಂತ. ಸೊ ಇಂಥ ಸಂದರ್ಭದಲ್ಲಿ ಭೂಮಿ ಮೇಲಿಂದ ನಾವು ಸೂರ್ಯವನ್ನ ನೋಡುವಾಗ ನಮ್ಗೆ ಸೂರ್ಯನ ಏನ್ ಮೈ ಅಂತ ಹೇಳ್ತೀವಿ, ಡಿಸ್ಕ್ ಏನಿದೆ ಅದು ಕಾಣುದೇ ಇಲ್ಲ. ಆದ್ರೆ ಈ ಚಂದ್ರ ಈ ಪ್ರಕೃತಿ ಹೇಗಿದೆ ಅಂತ ಹೇಳಿದ್ರೆ, ಭೂಮಿಯಿಂದ ಚಂದ್ರ ನಮ್ಗೆ ಎಷ್ಟು ದೊಡ್ಡದು ಕಾಣ್ತಾನೋ ಸೂರ್ಯನು ಅಷ್ಟೇ ದೊಡ್ಡದಾಗಿ ಕಾಣ್ತಿದೆ. ಹಾಗಾಗಿ ಚಂದ್ರ ಸೂರ್ಯನಿಗೆ ಕರೆಕ್ಟ್ ಆಗಿ ಅಡ್ಡ ಬರುವಾಗ ಸೂರ್ಯನ ಅಟ್ಮಾಸ್ಫಿಯರ್ ಅಂತ ಏನ್ ಹೇಳ್ತೀವಿ ನಾವು, ಇದನ್ನ ಹಳೆ ಕಾಲದಲ್ಲಿ ನೋಡುವಾಗ ಅಲ್ಲಿ ಕಲರ್ ಕಂಡಿತ್ತಂತೆ. ಸೊ ಕೆಂಪು ಬಣ್ಣದಲ್ಲಿ ಸೂರ್ಯನ ಮೇಲೆ ಒಂದು ಅಟ್ಮಾಸ್ಫಿಯರ್ ಆಗಿ ಕಂಡಿದೆ, ಅದಕ್ಕೆ ಕೊರೋನಾ ಅಂತ ಹೇಳಿದ್ರು, ಕ್ರೋಮೋಸ್ಫಿಯರ್ ಅಂತ ಹೇಳಿದ್ರು. ಸೊ ಸೂರ್ಯವನ್ನ ಸಾಮಾನ್ಯವಾಗಿ ನೋಡುವಾಗ, ಯಾವುದೇ ಟೆಲಿಸ್ಕೋಪ್ ಮೂಲಕ ನೋಡುವಾಗ ನಮ್ಗೆ ಅದರ ಬೆಳಕೆಷ್ಟಿದೆ ಅಂತ ಹೇಳಿದ್ರೆ ಸೂರ್ಯನ ಸುತ್ತ ಇರುವ ಅಟ್ಮಾಸ್ಫಿಯರ್ ಕಾಣಲ್ಲ, ಸೂರ್ಯ ಒಂದು ರೌಂಡ್ ಆಗಿರೋ ಡಿಸ್ಕ್ ಮಾತ್ರ ಕಾಣುತ್ತೆ. ಆದ್ರೆ ಚಂದ್ರ ಅಡ್ಡ ಬಂದಾಗ ಆ ಅಟ್ಮಾಸ್ಫಿಯರ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ. ಈಗ ಇವತ್ತು ಆಧುನಿಕ ಕಾಲದಲ್ಲಿ ನಾವು ಬೇರೆ ಬೇರೆ ಟೆಲಿಸ್ಕೋಪ್ ಅಲ್ಲಿ ಸೂರ್ಯವನ್ನ ಹೀಗೆ ಅಡ್ಡ ಮಾಡ್ಕೊಂಡೆ ನೋಡ್ಬೋದು. ನಮ್ಮ ಆದಿತ್ಯ L1 ಸ್ಪೇಸ್ ಮಿಷನ್ ಏನಿದೆ ಅದರ ಮೇಲೆ ಒಂದು ಕೊರೋನೋಗ್ರಾಫ್ ಅನ್ನುವಂತ ಒಂದು ಡಿವೈಸ್ ಇದೆ. ಸೊ ಅದರಲ್ಲಿ ಯಾವಾಗ್ಲೂ ಸೂರ್ಯಗ್ರಹಣ ನಡೆಯುವಂತ ಹಾಗೆ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇಲ್ಲ ಅಂತಂದ್ರೆ ಭೂಮಿಯ ಮೇಲೆ ಇದ್ದು ಕೆಲವೊಂದು ಟೆಲಿಸ್ಕೋಪ್ ಅಲ್ಲಿ ಸೂರ್ಯನ ಅಟ್ಮಾಸ್ಫಿಯರ್ ಗಳನ್ನ ನೋಡ್ಬೇಕಂತ ಹೇಳಿದ್ರೆ ನಮ್ಗೆ ಸೂರ್ಯಗ್ರಹಣ ತುಂಬಾ ಮುಖ್ಯ. ಆದ್ರೆ ಚಂದ್ರಗ್ರಹಣದ ಸಮಯ ಅಂಥದ್ದೇನು ವಿಶೇಷವಾದದ್ದು ಅಂತದ್ದು ಏನು ಇಲ್ಲ. ಚಂದ್ರಗ್ರಹಣ ತುಂಬಾ ಕಾಮನ್ ಆಗಿ ಆಗುವಂತದ್ದು, ಭೂಮಿ ಮೇಲೆ ತುಂಬಾ ಭಾಗಗಳಲ್ಲಿ ಕಾಣುವಂತದ್ದು. ಆದ್ರೆ ವಿಜ್ಞಾನಕ್ಕೆ ಈ ವಿಜ್ಞಾನ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾದ್ರೆ ಇದೊಂದು ದೊಡ್ಡ ಅವಕಾಶ. ಓಕೆ, ಹಾಗಾಗಿ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಸ್ಟುಡಿಯೋದಲ್ಲಿರೋ ಗಣ್ಯ ಅತಿಥಿಗಳ ಜೊತೆ ನಾನು ಚರ್ಚೆ ಮುಂದುವರಿಸಿ ವಾಪಸ್ ಬರ್ತೀನಿ. ಅತುಲ್ ಭಟ್ ಅವರೇ, ವಿಶ್ವನಾಥ್ ಭಟ್ ಅವರೇ, ಧ್ಯಾನದ ಬಗ್ಗೆ ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ. ಚಂದ್ರಗ್ರಹಣದ ಸಂದರ್ಭದಲ್ಲಿ ಧ್ಯಾನ ಅಂತ, ಈಗ ಹೊರಗಡೆ ಓಡಾಡ್ತಿರ್ತಾರೆ ಅಥವಾ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರ್ತಾರೆ, ಧ್ಯಾನಕ್ಕೆ ಕೂರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಮನಸ್ಸು ಹೇಗಿರಬೇಕು? ನೋಡಿ, ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳಿದ್ದಾರೆ. ನಿಮಗೆ ನಿರ್ಮಲವಾದ ಮನಸ್ಸು ಬೇಕು. ನೀವು ಇರುವಂತಹ ಜಾಗ ಎಲ್ಲಿ ಅನ್ನುವಂಥದ್ದು ಮುಖ್ಯ ಅಲ್ಲ. ಎಷ್ಟೋ ಜನ ಕೇಳ್ತಾರೆ ಇವತ್ತು, ಆ ಜಪ ಮಾಡಿ ಆ ಮಂತ್ರ ಹೇಳಿ ಅಂತ ಹೇಳಿದಾಗ, ಗುರುಗಳೇ ದೇವ್ರ ಮುಂದೆ ಕೂತ್ಕೋಬೇಕಾ, ಇಷ್ಟು ಸಂಖ್ಯೆನಲ್ಲೇ ಮಾಡಬೇಕಾ? ಹಾಗಿಲ್ಲ. ನಿಮಗೆ ನೀವಿರುವಂತಹ ಜಾಗ ಯಾವುದಾದ್ರೂ ಸ್ಮಶಾನವಾದರೂ ಸರಿ, ನೀವು ಅಲ್ಲಿ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ನೀವು ಆ ಒಂದು ಜಪವನ್ನು ತಪವನ್ನು ಅರ್ಪಣೆ ಮಾಡ್ತೀರೋ ಅದು ಭಗವಂತನಿಗೆ ಪ್ರೀತಿ. ಯಾವ ಶಾಸ್ತ್ರಗಳಲ್ಲಿಯೂ ಕೂಡ ಆಡಂಬರವನ್ನು ಕೇಳಲೇ ಇಲ್ಲ. ಆಡಂಬರ ನಾವು ಇವತ್ತು ರೂಢಿ ಮಾಡ್ಕೊಂಡಿರ್ತಕ್ಕಂಥದ್ದು. ಭಕ್ತಿಯಿಂದ ಹಚ್ಚುವ ಒಂದು ದೀಪ ನಿಮಗೆ ಕೋಟಿ ದೀಪಗಳ ಸಮಾನ. ಇವತ್ತು ಗ್ರಹಣ ಕಾಲದಲ್ಲಿ ಮಾಡುವ ಸ್ನಾನ ಏನಿದೆ ಅದು ಗಂಗಾ ಸ್ನಾನದ ಸಮಾನ. ಇವತ್ತು ಮಾಡುವಂತಹ ಒಂದು ಕರ್ತವ್ಯ ಅನ್ನುವಂಥದ್ದು ಅದು ಬ್ರಹ್ಮದ್ವಿಜದ ಸಮಾನ. ಇವತ್ತು ಮಾಡುವಂತಹ ಒಂದು ದಾನ ಏನಿದೆ, ಒಂದು ವಸ್ತುವಿನ ದಾನ, ಭೂಮಿ ದಾನದ ಸಮಾನ. ಹಾಗಾದರೆ ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥದ್ದು, ಇಲ್ಲಿ ವಸ್ತು ಜಾಸ್ತಿ ಕೊಟ್ಟ ಹಾಗೆ, ಕೆ ಜಿ ಲೆಕ್ಕದಲ್ಲೋ ಕ್ವಿಂಟಲ್ ಲೆಕ್ಕದಲ್ಲೋ ಕೊಟ್ಟ ಹಾಗೆ ಅದು ದೇವರಿಗೆ ಅರ್ಪಣೆ ಆಗತ್ತಾ ಅಂತ ಕೇಳಿದರೆ, ಅಥವಾ ನಾವು ಕುಳಿತಿರುವಂತಹ ಜಾಗ, ಪೂಜಾ ರೂಮ್, ದೇವ್ರ ಮನೆಯಲ್ಲಿ ಕೂತ್ರೆ ಮಾತ್ರ ಅದು ಜಪ, ಅಥವಾ ಮಡಿ ವಸ್ತ್ರವನ್ನು ರೇಷ್ಮೆ ವಸ್ತ್ರಧಾರಣೆಯನ್ನು ಮಾಡಿದರೆ ಮಾತ್ರ ಅದು ಜಪ, ಹಾಗೆಲ್ಲೂ ಇಲ್ಲ. ನಿರ್ಮಲವಾದಂತಹ ಮನಸ್ಸು ಮಡಿ, ಭಗವಂತ ನಮ್ಮಿಂದ ಅದನ್ನೇ ಕೇಳ್ತಾ ಇರುವಂಥದ್ದು. ಹಾಗಾಗಿ ಎಷ್ಟು ಭಕ್ತಿಯಿಂದ ಮಾಡ್ತೇವೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ, ಅಲ್ಲಿ ನಿಷ್ಕಲ್ಮಶ ಅಂತ ಅಂದರೆ ಯಾವ ಅಪೇಕ್ಷೆಗಳಿರಬಾರ್ದು. ನಿರಾಪೇಕ್ಷತೆಯಿಂದ ಅಥವಾ ಪ್ರತಿಫಲಾಪೇಕ್ಷತೆ ಇಲ್ಲದೆ ನಾವು ಮಾಡುವಂತಹ ಕರ್ಮ ಏನಿದೆ ಅದು ದೇವರಿಗೆ ಬಹಳ ಬೇಗ ಪ್ರೀತಿ ಆಗುತ್ತೆ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿ ರುಚ್ಚೈರ್ಪಯೋದಾನಾಂ ಪಯೋದಿನಾಮದೋ ಸ್ಥಿತಿ. ನಿಮ್ಮ ಹತ್ರ ಹಣ ಕೂಡಿಟ್ಕೊಂಡ್ರೆ ಅದು ಸಂಪತ್ತಾಗೋದೇ ಇಲ್ಲ. ನೀವು ಸಂಪತ್ತು ಇದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ದಾನ ಮಾಡಬೇಕು. ಆಗ ನಮ್ಮ ಹತ್ರ ಇರುವಂತಹ ಸಂಪತ್ತು ನಶ್ವರ. ನೀವು ಎಷ್ಟು ದಾನ ಮಾಡ್ತಾ ಹೋದರೂ ಕೂಡ ಅದು ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಹಾಗಾಗಿ ನೀವು ಸಾವಿರಾರು ರೂಪಾಯಿಯನ್ನು ಕೊಟ್ಟು
ಅಥವಾ ಲಕ್ಷಾಂತರ ರೂಪಾಯಿನ ಕೊಡುವ ಬದಲು ಯಾರು ಹಸಿದಿದ್ದಾರೋ, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರು ಆ ಒಂದು ಋಣವನ್ನು ಗೌರವಿಸ್ತಾರೋ ಅವರಿಗೆ ನೀವು 1 ರೂಪಾಯಿ ಕೊಟ್ಟರೂ ಸಾಕಾಗತ್ತೆ. ಹಾಗಾಗಿ ಭಕ್ತಿಯೇ ಸರ್ವಶ್ರೇಷ್ಠ, ಪರಮ ಪವಿತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.